ನಮಸ್ಕಾರ. ದೇವರು ಪ್ರೇಮದ ಯಾತ್ರೆಗೆ ಸ್ವಾಗತ ತಮಗೆಲ್ಲರಿಗೂ. ಇವತ್ತು 12 ಜ್ಯೋತಿರ್ಲಿಂಗಗಳು, ಇಡೀ ವಿಶ್ವದಲ್ಲೇ ಪ್ರಸಿದ್ಧಗೊಂಡ 12 ಜ್ಯೋತಿರ್ಲಿಂಗಗಳನ್ನು ನೋಡೋಕೆ ಹೋಗ್ತಾ ಇದ್ದೀನಿ. ಮೊದಲನೇದಾಗಿ ಸಮುದ್ರ ಮಂಥನ ಆಗ್ತಾ ಇದೆ. ಅತಿ ದೊಡ್ಡದಾಗಿ ಬಸವಣ್ಣನ ವಿಗ್ರಹವನ್ನು ಕಬ್ಬಿಣದ ಚೂರಿನಿಂದ ಬಿಲ್ಡ್ ಮಾಡಿರುವಂಥ ಈ ಮ್ಯೂಸಿಯಂಗೆ ಸ್ವಾಗತ. ಕೇದಾರ್ನಾಥ್, ಎಷ್ಟೋ ಜನರ ಕನಸು ಈ ಜಾಗಕ್ಕೆ ಹೋಗಬೇಕು ಅಂತ. ನನಗೆ ಕೂಡ. ಇದು ಜ್ಯೋತಿರ್ಲಿಂಗಗಳಲ್ಲಿ ಒಂದು ಉತ್ತರಾಖಂಡದಲ್ಲಿದೆ. ಇದು ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ. ಇದು ನೆಲದಿಂದನೇ ಉದ್ಭವ ಆಗಿರೋದ್ರಿಂದ ಇದನ್ನು ಭೂಲಿಂಗ ಅಂತ ಕರೀತಾರೆ. ಇದು ಕಾಶಿ ವಿಶ್ವನಾಥೇಶ್ವರ ಜ್ಯೋತಿರ್ಲಿಂಗ. ಇದು ಉತ್ತರ ಪ್ರದೇಶದ ವಾರಣಾಸಿಯಲ್ಲಿದೆ. ಇದು ವೈದ್ಯನಾಥ ಜ್ಯೋತಿರ್ಲಿಂಗ. ಇದು ಬಂದು ಜಾರ್ಖಂಡ್ನಲ್ಲಿ ಬರುತ್ತದೆ. ಇದು ಕೃಷ್ಣೇಶ್ವರ ಜ್ಯೋತಿರ್ಲಿಂಗ, ಮಹಾರಾಷ್ಟ್ರದಲ್ಲಿದೆ. ಇದು ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಅಂತ. ಇದು ಬಂದ್ಬಿಟ್ಟು ಆಂಧ್ರ ಪ್ರದೇಶದಲ್ಲಿದೆ. ಇದು ಜ್ಯೋತಿರ್ಲಿಂಗಗಳಲ್ಲಿ ಅತಿ ಶ್ರೇಷ್ಠವಾದ ಜ್ಯೋತಿರ್ಲಿಂಗ ಅಂತಾರೆ, ಯಾಕಂದರೆ ಪಾರ್ವತಿನೂ ನೆಲೆಸಿದಾಳೆ ಇಲ್ಲಿ ಅಂತ. ಇದು ರಾಮನಾಥೇಶ್ವರ ಜ್ಯೋತಿರ್ಲಿಂಗ, ತಮಿಳುನಾಡಿನಲ್ಲಿದೆ. ಅದರದೇ ಆದ ಬಹಳ ವಿಶಿಷ್ಟ ಚರಿತ್ರೆಗಳಿವೆ. ಇದು ಬಂದು ಬದ್ರಿನಾಥ ಟೆಂಪಲ್. ಇದು ಉತ್ತರಾಖಂಡದಲ್ಲಿದೆ. ಕೇದಾರ್ನಾಥ್ ಹತ್ತಿರನೇ ಸಿಗುತ್ತೆ. ಇದು ಸೋಮನಾಥ ಜ್ಯೋತಿರ್ಲಿಂಗ. ಇದು ಗುಜರಾತ್ನಲ್ಲಿದೆ. ಇದು ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೇ ಜ್ಯೋತಿರ್ಲಿಂಗ ಅಂತ ಹೆಸರು ಪಡ್ಕೊಂಡಿದೆ. ಇದನ್ನು ಸ್ವಯಂ ಚಂದ್ರದೇವನೇ ಕಟ್ಟಿದ್ದು ಅಂತ ಉಲ್ಲೇಖ ಇದೆ. ಇದು ಭೀಮಶಂಕರ ಜ್ಯೋತಿರ್ಲಿಂಗ. ಇದು ಬಂದು ಮಹಾರಾಷ್ಟ್ರದಲ್ಲಿದೆ. ಇಲ್ಲಿ ಯಾವುದೇ ಜಾತಿ ಮತ ಯಾವುದೂ ಇಲ್ಲ. ಇದು ಬಂದು ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ, ಬ್ರಹ್ಮಗಿರಿಯ ಬಳಿ ಗೋದಾವರಿ ನದಿಯ ದಂಡೆಯಲ್ಲಿದೆ. ಇದು ಬಂದು ಶೋರ್ ಟೆಂಪಲ್ ಅಂತ. ನಾನು ಹೊಸ್ದಾಗಿ ಕೇಳ್ತಾರೆ ಹೆಸರು, ಅದು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಅಲ್ಲಿ ಇಲ್ಲಿ ನೋಡಿ ತಿಳ್ಕೊಂಡಿದ್ದು. ಇದು ಜ್ಯೋತಿರ್ಲಿಂಗಗಳಲ್ಲಿ ಇಲ್ಲ ಅನಿಸುತ್ತೆ. ನನಗೆ ಗೊತ್ತಿರೋಷ್ಟನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಕಡೆ ಮ್ಯೂಸಿಯಂ ತುಂಬಾ ಸಖತ್ತಾಗಿದೆ. ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಈ ಕುಂಭಮೇಳ ನಡೀತಿರೋ ಕಾರಣದಿಂದ ಎಲ್ಲ ಪೊಲೀಸರ ಕೈಲಿ ಗನ್ ಇದ್ದೇ ಇರುತ್ತೆ. ಇದು ಪ್ರಯಾಗ್ರಾಜ್ನ ಅತಿ ದೊಡ್ಡ ಬ್ರಿಡ್ಜ್. ಇದ್ರ ಮೇಲೆ ನಾನು ಸಾಗ್ತಾ ಕುಂಭಮೇಳದ ಕೊನೆಯ ಕ್ಷಣಗಳನ್ನು ನೋಡ್ತಾ ಅಲ್ಲಿ ಇಲ್ಲಿ ಹೊಡೆದಿರೋ ಕ್ಯಾಂಪ್ಗಳನ್ನ ಎಲ್ಲ ಬಿಚ್ತಿದ್ರು. ಈ ಥರ ಕುದುರೆ ಮೇಲೆ ಸವಾರಿ ಮಾಡೋ ಪೊಲೀಸರನ್ನ ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು. ಇದು ಪ್ರಯಾಗ್ರಾಜ್ನ ರೈಲ್ವೆ ಸ್ಟೇಷನ್. ದೇವರು ನೋಡ್ತಾ ಇದ್ದೀರಾ ಈಗ ನೀವು ಪ್ರಯಾಗ್ರಾಜ್ನ ರೈಲ್ವೆ ಸ್ಟೇಷನ್ನ. ಈಗ 6 ಗಂಟೆಗೆ ಅಯೋಧ್ಯೆಗೆ ಒಂದು ಟ್ರೈನ್ ಬರುತ್ತೆ. ಇವತ್ತು ಅಯೋಧ್ಯೆಗೆ ಹೋಗೋಣ, ಬನ್ನಿ ನನ್ನ ಜೊತೆ.